ನಾನು ಒಂದು 4 ದಿನ ಇದಕ್ಕೆ ಹೋಗ್ಕನಪ್ಪ ಸೌಸಿಗೆ. ಎದಕ್ಕವ ಈಗೇನ್ ಕೆಲ್ಸ ಐತಲ್ಲೇ? ಏನಿಲ್ಲಪ್ಪ, ಅದೇ ನಿಮ್ಮ ಅಪ್ಪಂದು ಒಂದು 2 ಎಕರೆ ಹೊಲ ಇತ್ತಲ್ಲ, ಅದನ್ನ ಮಾರಾಟಕ್ಕೆ ಯಾರ ಇದ್ರು ಹೇಳ್ರಿ ಅಂತ ಹೇಳಿಟ್ಟಿದ್ದೆ. ಯಾರ ಬಂದಾರಂತ, ಯಾರ ರೇಟ್ ಮಾತಾಡಕ್ಕೆ ಬಂದಾರಂತ, ತಗೋತೀನಿ ಅಂದಾರಂತ. ಅದಕ್ಕೆ ಅದನ್ನ ಮಾರೋಣ ಅಂತೇಳಿ ಇವತ್ತು ಹೋಗಿ ಒಂಚೂರು ರೇಟರ ಮಾತಾಡ್ಕೊಂಡು ಬಂದು ಆಮೇಲೆ ನಿಂಗೆ ಹೇಳ್ತಿದ್ದೆ ನೋಡು. ಅಲ್ಲ, ಹೊಲ ಮಾರಕ್ಕೆ ಹೊಂಟಿರ? ಅಲ್ಲ ತೀರ ಒಂದು ಮಾತು ಹೇಳಿಲ್ಲಲ್ಲ, ಮಾರಾಟಕ್ಕೆ ಇಟ್ಟೇನಿ ಅಂತೇಳನು ಹೇಳಿಲ್ಲ. ಈಗ ಅದು ಮಗನ್ ಬಿಟ್ಟು ರೇಟ್ ಮಾತಾಡಕ್ಕೆ ಹೊಂಟಿರಿ ನೀವು. ಅಲ್ಲ ಯಾಕೆ ಇವ್ರೇನು ಬ್ಯಾರೇನ ಸಂಬಂಧ ಇಲ್ದವ್ರಂಗೆ ಮಾಡಕತ್ತೀರಿ? ರೇಟ್ ಮಾತಾಡಕ್ಕೆ ಮಗ ಬೇಡ ಅಲ್ಲೇ? ನೀವೇನು ಹಂಗೆ ನೀವೇ ಮಾತಾಡ್ತೀರಿ? ಅಯ್ಯೋ, ಎಲ್ಲ ಏನು ನಿನ್ನ ಕೇಳೇ ಮಾಡ್ತಾರ ನಿಮ್ಮ ಮನ್ಯಾಗ? ಈಗ ತಡೆಯವ, ಈಗ ಪಾರ್ವತಿ ಹೊಲನ ನಿಮ್ಮ ಅಣ್ಣಗ ನಿಮ್ಮ ಪಾರ್ವತಿ ಹೆಸರಿಗೆ ಮಾಡಿದ್ರು, ಅವ್ರ ಅಪ್ಪನ ಹೊಲನ ಖರೀದಿ ತಗೊಂಡು. ಅಲ್ಲ ನಂಗೆ ಗೊತ್ತು ವಿಷಯ, ಅದನ್ನೇ ನಿನ್ನ ಕೇಳಿ ಹೇಳಿ ನಿನಗೂ ಸೇರಿ ಏನಾರ ಮಾಡಿದ್ರನ? ಇಲ್ಲದಲ್ಲ, ಅವ್ರವ್ರೇ ತಗೊಂಡಾರ. ಅತ್ತೇರ ಅದೇ ಬೇರೆ ವಿಷಯ, ಇದೇ ಬೇರೆ ವಿಷಯ. ಅದ ತವ್ರ ಮನೆ, ಇದು ಹಂಗಲ್ಲ. ಇದು ನೀವೆಲ್ಲ ನಿಮ್ಮ ಮಗನ ಮುಂದೆ ಹೇಳ್ಬೇಕು. ಈಗ ನಮ್ಮ ಮನ್ಯಾಗ ನಮ್ಮಪ್ಪ ನಮ್ಮವ್ವ ಪ್ರತಿಯೊಂದನ್ನು ಅರವಿಂದನ ಮುಂದೆ ಮಾತಾಡ್ತಾರ. ಅವ್ರೇನು ಹೇಳಂಗೇನು ಮುಚ್ಚಿಡಲ್ಲ. ಆದ್ರೆ ನೀವು ನನಗೆ ಹೇಳ್ಬೇಕಿತ್ತು, ನನಗೆ ಸೊಸಿಗೆ ಹೇಳ್ಬೇಕು, ಮಗ್ ಹೇಳ್ಬೇಕು. ಆಯ್ತವ, ಈಗ ಹೇಳಕತ್ತೇನಲ್ಲ, ಮಾರಾಕಿಟ್ಟನಿ ಇವತ್ತು ರೇಟ್ ಮಾತಾಡಕ್ ಬರಾಕತ್ತಾರ. ಅಪ್ಪ ಆದಿತ್ಯ ನೀನು ಬಾರಪ್ಪ, ಹೋಗಿ ಬರೋಣಂತಂಗಾರ. ನಾನು ಎದಕ್ಕೆ ಆದಿತ್ಯಾಗ ಹೇಳಿದ್ದಿಲ್ಲ ಅಂದ್ರೆ, ಅವೇನು ಸ್ವಂತ ನೌಕರಿ ಒಳಗೆ ದುಡಿಯಾಕತ್ತಿಲ್ಲವ, ಪಾಪ ಮಂದಿ ಕೈಯಾಗ ಹೊಂಟತಿ, ಅವ್ರು ಒಳ ಸುಟಿ ಕೊಡ್ಬೇಕಲ್ಲ. ರೇಟ್ ಫೈನಲ್ ಆಗಿಂದ ಹೇಳೋಣ, ಒಂದಿನ ಸಹಿ ಮಾಡಕ್ ಬರ್ತಾನ ಅಂತ ಮಾಡಿದ್ದೆ. ಅಲ್ಲ ಈಗ ಅದನ್ನ ಅರ್ಜೆಂಟ್ ಮಾರೋದೇನೈತಿ ಕೆಲಸ? ಈಗ ಮಾರಿ ಇದ್ಕಿದ್ದಂಗ ಅದನ್ನ ರೊಕ್ಕ ತಗೊಂಡು ಮಾಡೋದೇನೈತಿ? ಇರ್ಲಿ ಬಿಡ್ರಿ, ಅಲ್ಲೇ ರೇಟ್ ಆಕೈತಿ. ಅದು ಅಲ್ಲದೆ ಆ ಸೌಸಿ ಒಳಗೆ ಹೊಲ ಏನಂತ ಏನು ರೇಟ್ ಇಲ್ಲಂತೆ. ಒಂದು 10-15 ಲಕ್ಷ ರೂಪಾಯಿ ಅಷ್ಟೇ ಅಂತೆ, ಹೆಚ್ಚಿಗೆ ರೇಟ್ ಇಲ್ಲಂತೆ. ಆ ಕಡೆ ಎರೆಮಣ್ಣು ಜಾಸ್ತಿ ಅಲ್ಲ, ಜಾಸ್ತಿ ರೇಟ್ ಇಲ್ಲ. ಏನಾರು ರೋಡ್ ಸೈಡಿಗೆ ಇದ್ದಿದ್ವು ಇದ್ದಾವ ಏನ? ನಿಮ್ದು ನೋಡಿದ್ರೆ ರೋಡ್ ಸೈಡಿಗೆ ಏನಿಲ್ಲ, ಊರ್ ಒಳಗೆ ಹತ್ತಾಗ ಒಳಗೆ ಒಂದು 10-15 ಲಕ್ಷ ರೂಪಾಯಿ ಅಂದ್ರೆ ಭಾಳ ಅಂತ. ಆಗ್ಲೇವಾ, ಒಂದು 15 ಲಕ್ಷ ರೂಪಾಯಿನ ಆಗಲಿ. 2 ಎಕರೆ ಮಾರಿದ್ರೆ 30 ಲಕ್ಷ ರೂಪಾಯಿ ಬರ್ತೈತಿ, ಹೌದಿಲ್ಲ? ಆಗ್ಲೇವಾ, 2 ಎಕರೆ ಮಾರಿ ಬರ ನನ್ನ ಮಗಳಿಗೆ ಒಂದು 5-10 ಲಕ್ಷ ಕೊಡ್ತೇನೆ, ನನ್ನ ಮಗಗೆ ಒಂದು 10 ಲಕ್ಷ, ನನ್ನ ಹೆಸರಲ್ಲೇ ಒಂದು 10 ಲಕ್ಷ ಇಟ್ಕೋತೀನಿ. ಅಲ್ಲ ಅತ್ತಿಯರ, ಅಲ್ಲೇ ಇದ್ರ ರೇಟ್ ಹಾಕತ್ ಬಿಡ್ರಿ, ಎದಕ್ ಮಾರ್ತೀರಿ? ಮುಂದೆ ಯಾವತ್ತರ ಮೊಮ್ಮಕ್ಳ ಕಾಲಕ್ಕೆ ರೇಟ್ ಆದಾಗ ಮಾರಕ್ ಬರ್ತೈತಿ, ಅದ್ರಾಗ ಏನೈತಿ? ಬೇಡ ಬೇಡ, ಮಾರೋದಾದ್ರೆ ಈಗ ಮಾರ್ಬೇಕಷ್ಟೇ. ಅದ್ಯಾಕತ್ತಿ ಅಷ್ಟು ಹಠ ಮಾಡಾಕತ್ತೀರಿ ಏನ್ರಿ? ಅಲ್ಲ ಈಗ ಅವಶ್ಯಕತೆ ಏನೂ ಇಲ್ಲಲ್ಲ. ಈಗ ತಡ್ರಿ, ಈಗ ನಾ ಹೇಳೋದೇನಂದ್ರ, ಇದ್ದಿದ್ದು ಹೊಲನ್ ಮಾರಿ ಪಟ ರೊಕ್ಕ ಬ್ಯಾಂಕ್ನ ಇಟ್ಕೊಂಡ್ಬಿಟ್ರೆ ಖರ್ಚಾಗಿ ಹೋಗ್ಬಿಡ್ತೈತಿ. ಅದ್ರ ಬದ್ಲಿ ಅದ್ರ ಪಾಡಿಗೆ ಅದು ಬೆಳೀತಾ ಇರ್ತೈತೆ ಅಲ್ಲ, ರೇಟ್ ಭೂಮಿ ರೇಟ್ ದಿನಕ್ಕೆ ದಿನ ಬೆಳೀತಿರ್ತೈತಿ. ಈಗ ಮಾರದೇ ಹುಡುಗರು ದೊಡ್ಡವಾದ್ಮೇಲೆ ಮಾರಕ್ ಹೋದ್ರೆ 1-2 ರೊಕ್ಕ ಸಿಗ್ತೈತಲ್ಲ. ಇಲ್ಲ ಹೋಗ್ಲಿ, ನಮ್ಗೆ ಅನಿವಾರ್ಯ, ನಮ್ಗೆ ಅದರಿಂದ ಅವಶ್ಯಕತೆ ಐತಿ, ನಮ್ಗೆ ದುಡ್ಡು ಬೇಕೇ ಬೇಕು ಅನ್ನೋಂಗಿದ್ರೆ ಮಾರನಂತ. ಈಗ ಯಾಕೆ ಮಾರ್ಬೇಕು? ನಿಂದೆ ನನಗೆ ಗೊತ್ತಾಗಲ್ಲ ಅಂತ ಮಾಡಿಯೇನು? ಅಲ್ಲ ಈಗ ಕಾನೂನು ಬಂದತ್ತಲ್ಲ, ಹೆಣ್ಮಕ್ಳಿಗೆ ಆಸ್ತಿ ಒಳಗೆ ಏನು ಪಾಲು ಸಿಗೋ ಅವಶ್ಯಕತೆ ಇಲ್ಲ ಅಂತೇಳಿ. ಅದೇ ಕಾರಣಕ್ಕೆ ಬೇಕಂತ ಈಗ ನಾ ಸಾಯ ಮಟ್ಟ ಇದನ್ನ ಬಿಟ್ಟು ಸತ್ಕಾಲಕ್ಕೆ ಮಾರಿ ಎಲ್ಲ ನೀನೇ ಇಟ್ಕೋಬೇಕು ಅಂತೇಳಿ, ಹೌದಿಲ್ಲ? ನನಗೇನು ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿ ಏನು ನೀನು? ಬೇಕಾಗಿಲ್ಲ, ನಾನು ಮಾರದ ಈಗ ಅದು ನನ್ನ ಮಗಳಿಗೆ ಈಗ ನಾ ಬದುಕಿರತ್ಲೆ ಕೊಟ್ಟು ಮುಗಿಸ್ಬಿಡ್ಬೇಕು ನಾನು. ಅಯ್ಯೋ ದೇವ್ರೆ, ನೀವು ಅದನ್ನ ಯೋಚನೆ ಮಾಡಕತ್ತೀರಾ? ನಾನು ಹಂಗಾರೆ ಏನಂತ ಮಾಡಿದ್ದೆಲ್ಲ, ನಿಜವಾಗ್ಲೂ ನೀವು ಇದನ್ನ ಯೋಚನೆ ಮಾಡತ್ತೀರ ಅಂತ ನಂಗೆ ಗೊತ್ತಿಲ್ಲಪ್ಪ. ನಂಗೆ ಗೊತ್ತಿಲ್ಲ ಬಿಡ್ರಿ. ಅಲ್ಲ ಮಾರ್ಕೊ ಹೋಗ್ರಿ, ನನಗೇನಾಗಬೇಕಾಗಿತ್ತು? ಮಾರ್ಯಾರ ಮಾರ್ರಿ, ಬಿಟ್ಟಾರ ಬಿಡ್ರಿ, ಏನಾರ ಮಾಡ್ಕೊರಿ. ಹೇಳ್ದಷ್ಟು ಹೇಳ್ತೇವೆ, ಕೇಳಿಲ್ಲ ಅಂದ್ರೆ ಏನು ಮಾಡೋಕ್ಕಾಕತಿ? ಅಲ್ಲ ಮಾರ್ಲೇಬೇಕಂತ ನಿಂತವ್ರಿಗೆ ಏನಾರು ನಾವು ಹೇಳಿದ್ರೆ ಬಿಡ್ತೀರಾ ನೀವು? ಮಾರ್ಕೊರಿ. ಅಲ್ಲವಾ, ಅಕ್ಕಿ ಹೇಳೋದು ಒಂದ್ ಲೆಕ್ಕಕ್ಕೆ ಹೌದವ, ಕರಿನ. ಈಗ ಮಾರಿ ಸುಮ್ಮನೆ ಇಟ್ಕೊಳ್ಳೋ ಬದ್ಲಿ ಏನು ಬಡ ಬೇಕಂದಾಗ ಅವಶ್ಯಕತೆ ಇದ್ದಾಗ ಮಾರಿದ್ರೆ ನಮ್ಗೆ ಇದಾಕತಿ. ನಾವ್ ಯಾಕವ ಆಕಿ ಮೋಸ ಮಾಡಕ್ ಹೋಗೋಣ? ನೇತ್ರಾಗ ಏನ್ ಕೊಡ್ಬೇಕು ಅದನ್ನ ಕೊಡ್ತೇವೆ ತಗೋ, ಅದ್ರಾಗ ಏನೈತಿ? ಇಲ್ಲ, ನನಗದು ಗೊತ್ತಿಲ್ಲ. ಆಮೇಲೆ ಅದು ಹೋಗ್ಲಪ್ಪ, ನನ್ನ ಕೈಯಾಗ 1 ರೂಪಾಯಿ ಇರಕ್ ಬಿಡಲ್ಲ ನಿನ್ ಹೆಂಡತಿ. ಎಲ್ಲ ರೊಕ್ಕ ತಾನೇ ಇಟ್ಕೋಬೇಕಂತಾಳ, ತನ್ನ ಕೈಯಾಗ ಇರ್ಬೇಕು ಅಂತಾಳ. ಮತ್ತೆ ನನಗೆ ಬೇಡ, ನನ್ನ ಖರ್ಚಿಗೆ ರೊಕ್ಕ. ಅದಕ್ಕೆ ಹೊಲ ಮಾರಿ ಬಡ ನಾನು ಬದುಕಿದ್ದಾಗ ತಿನ್ಲಾರ್ದ ನನ್ನ ಗಂಡನ ಆಸ್ತಿ ಸತ್ ಮೇಲೆ ಯಾರಿಗೋ ತಿನ್ನಕ್ ನಾ ಯಾಕಿಡ್ಲಿ? ನಾ ಬದುಕಿದ್ದಾಗ ತಿನ್ಬೇಕೀಗ ಅದನ್ನ ಆಸ್ತಿ ಅಷ್ಟೇ. ಸತ್ ಮೇಲೆ ಯಾರಿಗೋ ತಿನ್ನಕ್ ನನಗೇನು ಅವಕಾಶ ಕೊಡಕ ತಲೆ ಕೆಟ್ಟಿಲ್ಲ. ಅದಕ್ಕೆ ನಾ ಅದ್ರ ಸಂಬಂಧ ಅರ್ಧ ಬೇಡ ಅಂತ ಅನಿಸ್ತಾ ಇರೋದು ಮನಸ್ಸಿಗೆ. ಬೇಕಾಗಿಲ್ಲ ನನಗೆ ಅಷ್ಟೇ. ನಾ ಈಗ ಹೇಳಕತ್ತೀನಲ್ಲ ನಿನಗೆ, ಬಡ ಮಾರು ಒಂದು 10 ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಇಡ್ರಿ. ಇಬ್ರು ಅಣ್ಣ ತಂಗಿ 10 ಲಕ್ಷ ರೂಪಾಯಿ ತಗೋರಿ. ನಾನು 10 ಲಕ್ಷ ರೂಪಾಯಿದಾಗ ನನಗೆ ಏನು ಬೇಕು ಅದನ್ನು ತಿಂತೇನೆ, ಮಾಡ್ತೇನೆ. ಎಲ್ಲಾರ ಹೋಗ್ಬೇಕು ಅನ್ಸಿದ್ರೆ ಹೋಗ್ಬರ್ತೇನೆ, ನೋಡ್ಬೇಕು ಅನ್ಸಿದ್ರೆ ನೋಡ್ತೇನೆ ಆರಾಮಾಗಿ. ಅಷ್ಟೇ. ಏನು ದೊಡ್ಡ ಖರ್ಚು ಎತ್ತೀರ ನಿಮ್ದೆ? ಅಯ್ಯ, ನನಗೆ ತಮಿಳ್ನಾಡಿಗೆ ಹೋಗ್ಬೇಕಂತ ಆಸೆ ಐತವ. ಅಲ್ಲೇ ಗುಡಿ ಗುಂಡಾರ ಭಾಳ ಚಂದ ಅದಾವಂತೆ. ಅದೇನೋ ಎಂಥದ ಊರು ಅಂದ್ಲಪ್ಪ ನನ್ನ ಮಗಳು, ಅದದು ಟೆಂಪಲ್ ಆಫ್ ಸಿಟಿ. ಟೆಂಪಲ್ ಆಫ್ ಸಿಟಿ, ಅದೇನೋ ಗುಡಿಗಳ ನಾಡು ಅಂತಾರಂತಲ್ಲ, ಅದು ಅಂತದು ಏನೋ. ಅದನ್ನ ನೋಡ್ಬೇಕು ಅಂತ ಆಸೆ. ನಾ ಬದುಕಿರೋಷ್ಟೊತ್ತಿಗೆ ಒಂದು ಊರು ಇವನ್ನೆಲ್ಲ ಚಂದ ಚಾರ ನಾನು ನೋಡ್ಲಿಲ್ಲ ಅಂದಮೇಲೆ ಏನು ಮಾಡಲಿ? ಅದಕ್ಕೆ ನಾ ಊರಿಗೆ ಇವನ್ನೆಲ್ಲ ನೋಡ್ಬೇಕಪ್ಪ, ಅದ್ರ ಸಂಬಂಧ ಅರ್ಧ ಹೋಗ್ಬೇಕು ಅಂತಿರೋದು. ಹಂಗಾರೆ ನಾ ಹೊಲ ಮಾರಲ್ಲ, ಬರ್ರಿ ತಮಿಳ್ನಾಡು ಒಂದು ಟ್ರಿಪ್ ಹೊಡ್ಕೊಂಬರೋಣ. ಒಂದು 8 ದಿನ ಆಕತ್ತಂತ ಅಡ್ಯಾಡ್ಕೊಂಬರಕ್ಕೆ. ನಾ ಎಲ್ಲ ಗುಡಿ ನೋಡ್ಬೇಕು. ಮದುವೆ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಆಮೇಲೆ ಕೆಮ್ಮೀಗ ಬಂತು. ಆಮೇಲೆ ಇದು ಯಾವುದದು, ಇದು ಅಲ್ಲದಾವಲ್ಲ ಇನ್ನೂ ಕನ್ಯಾಕುಮಾರಿ, ಆಮೇಲೆ ಇನ್ನೂ ಯಾವ್ಯಾವ ಅದಾವಲ್ಲ, ಅವೆಲ್ಲ ನೋಡ್ಕೊಂಬರ್ಬೇಕು ನಾನು.
ಆ ತಮಿಳ್ನಾಡು ಟ್ರಿಪ್ಪಿಗೆ ಹೋಗಿ ಅಲ್ಲಿ ರಾಮೇಶ್ವರಂ ಅದು ಎಲ್ಲ ನೋಡ್ಬೇಕು ನಾನು. ಅಲ್ಲಿ 21 ಬಾವಿ ನೀರು ಆಗ್ತಾವಂತ. ಅದನ್ನ ಹಾಕಿಸ್ಕೊಂಡ್ರೆ ಪಾಪ ಎಲ್ಲ ಪರಿಹಾರ ಆಕೈತಂತ. ಆ 21 ಬಾವಿ ನೀರು ನಾ ಹಾಕಿಸ್ಕೋಬೇಕು. ಅದನ್ನ ಮುಗಿಸ್ಕೊಂಡು ಬಂದ ತಕ್ಷಣ ಮತ್ತೆ ನಾವು MP UPಗೆಲ್ಲ ಹೋಗ್ಬೇಕು. ಮಧ್ಯಪ್ರದೇಶ, ಉತ್ತರ ಪ್ರದೇಶ ಇವೆಲ್ಲ ನೋಡ್ಬೇಕಂತ ಆಸೆ ನನಗೆ. ಕಾಶಿ, ವಾರಣಾಸಿ, ಓಂಕಾರೇಶ್ವರ, ತ್ರಯಂಬಕೇಶ್ವರ, ಕೃಷ್ಣೇಶ್ವರ, ಆಮೇಲೆ ಇನ್ನು ಯಾವ್ಯಾವ ಮೊನ್ನೆ ಇವ್ರು ಹೋಗಿ ಬಂದಾರಂತ. ಯಾವ್ಯಾವ ಊರನ್ನ ಎಲ್ಲ ಬರ್ದಿಟ್ಕೋತೀನಿ ಬೇಕಾರೆ. ಅಷ್ಟು ಊರು ನೋಡ್ಬೇಕು. ಆ ತಮಿಳ್ನಾಡಿನ ಕಾಶಿ, ಇದು ಕಾಶಿ ಅಂತ ನಾನು ನೋಡ, ಏನದು ಕನ್ಯಾಕುಮಾರಿ, ಎಲ್ಲ ನೋಡ್ಬೇಕು ನಾನು. ಅಲ್ಲ ಅತ್ತಿಯರ, ರಾಮೇಶ್ವರಕ್ಕೆ ಹೋಗಿ 21 ಬಾವಿ ನೀರು ಹಾಕಿಸ್ಕೋಬೇಕಾ? ಅಂದ್ರೆ ಪಾಪ ಪರಿಹಾರ ಆಕತ್ತ? ಯಾಕೆ ಒಂದೇ ಬಾವಿ ನೀರು ಹಾಕಿಸ್ಕೊಂಡ್ರೆ ಪಾಪ ಪರಿಹಾರ ಆಗಲ್ಲ? ಅಲ್ಲ, ನೀವು ಮಾಡಿರೋ ಪಾಪ ಒಂದೇ ಸಲಕ್ಕೆ ಪರಿಹಾರ ಆಗಲ್ಲ ಬಿಡ್ರಿ, ಅದು ನಿಜಾನೇ. ಮಾತಾಡ ಅದು ಏನ್ ನೀನ್ ಮಾತಾಡ್ ಇಷ್ಟೆಲ್ಲ ಅಡ್ಡಾಡಿಸ್ತೀರ ನೀವ? ಅತ್ತಿಯರ, ಈಗ ಇಷ್ಟೆಲ್ಲ ಊರು ಅಡ್ಡಾಡ್ಬೇಕಲ್ಲ, ನಮ್ಗಂತೂ ಬರಕ್ ಪುರ್ಸತ್ತಿಲ್ಲಪ್ಪ ಇಷ್ಟೆಲ್ಲ ಊರ್ಗೂ. ಈಗ ನೀವು ಒಬ್ರೇ ಹೋಗ್ತೀರಾ? ಏನೋ ಬರ್ತಾವಂತಲ್ಲ ಬುಕ್ಕಿಂಗ್ ಮಾಡಿ ಕೊಡವು ಬಸ್, ರೊಕ್ಕ ಕೊಟ್ಟು ಕಳ್ಸಿದ್ರೆ ಊಟ ಇರೋದು ಬರೋದು ಎಲ್ಲ ಅವರೇ ನೋಡ್ಕೋತಾರಂತಲ್ಲ, ಆರಾಮಾಗಿ ಕರ್ಕೊಂಡ್ಬರ್ತಾರಂತಲ್ಲ. ಅಂಥವು ಬುಕ್ ಮಾಡಿಕೊಡ್ರಿ. ದುಡ್ಡು ನಿಮ್ದು ಕೊಡೋಕ್ಕಾಗಲ್ಲ ಅಂದ್ರೆ ನಮ್ಮ ದುಡ್ಡೇ ನಮ್ಗೆ ಕೊಟ್ಟು ಬುಕ್ ಮಾಡಿಕೊಡ್ರಿ. ನಾ ಬದುಕಿರಷ್ಟೇ ಎಲ್ಲ ಊರು ನೋಡಿಕೊಂಡು ಖುಷಿ ಪಟ್ಟು ಸಾಯ್ತೀನಿ. ನಾನೇ ಆ ಊರು ನೋಡ್ಲಾರ್ದ ಬರೀ ರೊಕ್ಕ ಜೋಡಿಸಿಟ್ಟು ನಿಮ್ಮನ್ನು ಕಳ್ಸೋದು ಆಕತಿ, ನೀವು ಅನ್ಭವಿಸೋದು ಆಕತಿ. ಅದಕ್ಕೆ ಈಗೇನು ಈಗ ನಂಗೆ ಅದಕ್ಕೆಲ್ಲದಕ್ಕೂ ಬೇಕಾದ್ರೆ ನೀವು ತೋರಿಸ್ತೀನಿ ಅಂದ್ರೆ ನಾನು ಮಾರಲ್ಲ ಹೊಲ, ಇಲ್ಲ ಅಂದ್ರೆ ಮಾರ್ತೇನೆ ನೋಡಿ. ಮತ್ತೆ ಏನಂತೆ? ಅದು ಎಲ್ಲದಕ್ಕೂ ಖರ್ಚು ಮಾಡೋಕ್ಕಾಗಲ್ಲ ಅತ್ತಿಯರ. ಯಾಕಂದ್ರೆ ನಮ್ಮೂ ಕೆಲವು ಕಮಿಟ್ಮೆಂಟ್ ಅದಾವು, ಕೆಲವೊಂದು ನಮ್ಮೂ ಇನ್ನೂ ಬೇಕಾದಷ್ಟು ಕೆಲ್ಸಗಳು ಅದಾವು. ರೊಕ್ಕ ಎಲ್ಲ ಹಾಳು ಮಾಡ್ಕೊತ ಕುದ್ರಕ್ಕಾಗಲ್ಲ. ಆಯ್ತು ಮಾರಿ ಹೊಲ ಮಾರಿ. ನೀವು ಮಗಳಿಗೆ ಕೊಡೋಕ್ಕಾಗಲ್ಲ ಮಾಡಲ್ಲ ಅಂತೇಳಿ ಮಗಳಿಗೆ ಕೊಡಲ್ಲ, ನೀವೇ ಇಟ್ಕೋತೀರಿ ಅಂತ ಈಗ ಇಷ್ಟೆಲ್ಲ ಮಾತಾಡ್ತೀರಿ. ಹೋಗ್ಲಿ ಬಿಡ್ರಿ, ನೀವು ಮಾಡ್ಕೊರಿ. ಸಹಿ ಮಾಡ್ಬೇಕು ನೀನು, ನೆನಪಿರ್ಲಿ. ಅಲ್ಲ ಅತ್ತಿಯರ, ಈಗಂದ್ರೆ ಸಹಿ ಮಾಡ್ಬೇಕು ಅಂತೇಳಿ ಸಹಿ ಮಾಡ್ತೇನೆ. ಮತ್ತಂಗಾರ ನಿಮ್ಮ ಮಕ್ಕಳಿಗೆ ನಿಮ್ದು ಅಂತ ಯಾವ ಆಸ್ತಿನೂ ಕೊಡಂಗಿಲ್ಲ. ನಾನು ಹೇಳೋದು ಬೇಡ ಅವರಿಗೆ. ಹೆಣ್ಣಜ್ಜಿ ಅಷ್ಟ ಆಸ್ತಿ ಕೊಟ್ಟತಪ್ಪ, ಗಂಡಜ್ಜಿ ಯಾವ ಆಸ್ತಿನೂ ಕೊಟ್ಟಿಲ್ಲ ಅಂತ ಹೇಳಿ ಹಂಗಾರ ಏನಂತೀರಿ? ನೋಡು ನೀನು ಹೇಳ್ತಿ ಮಾತು ನೋಡ್ಲ. ಮತ್ತೆ ನಾನು ಅಡ್ಡಾಡೋದು ಬೇಡನ? ನಾನೇನು ನೋಡೋದು ಬೇಡನ? ಹಿಂಗ ಸತ್ತೋಗ್ಬೇಕನ? ನೋಡ್ರಿ ಏನೇನು ನೋಡ್ಬೇಕನ ಸತ್ ನೋಡ್ರಿ. 10 ಲಕ್ಷ ರೂಪಾಯಿ ಇಟ್ಕೊಂಡಿರ್ತೀರಲ್ಲ, ಮಾರಿ ಅಷ್ಟು ಖಾಲಿ ಆಗ ಮಟ್ಟ ಅಡ್ಡಾಡ್ರಿ. ರೊಕ್ಕಂತರೂ ಕೈಗೆ ಬಂದಾವು. ಮತ್ತು ಅದರ ಫೋನ್ ಹಚ್ಚಿ ಹುಡುಗ ಅರಿಬಿ ಮತ್ತು ಆಮೇಲೆ ಬೀಗ್ತಿಗೆ ಸೀರೆ ತೊಗೋಬೇಕಲ್ಲ, ಸೀರೆ ಆಮೇಲೆ ಹುಡುಗೊಂದು ಉಂಗುರ ಮಾಡಿಸ್ಬೇಕಲ್ಲ. ಮತ್ತು ಚೈನಾ ಬೇಡ ಅಂದ್ರೆ ಮತ್ತೊಂದು ಚೈನಾನು ಮಾಡಿಸೇ ಬಿಡೋಣ, ಹೌದಿಲ್ಲ? ಚೈನಾ ಆಮೇಲೆ ಉಂಗುರ, ಆ ಡಿಸೈನ್ ಅದು ನೋಡ್ಬೇಕಲ್ಲ. ಮತ್ತು ಬರಕ್ಕೆ ಹೇಳ್ತೀರೇನು? ಆಮೇಲೆ ಇದು ಪಾರ್ವತಿಗೆ ಕರೆಸ್ತೀರೇನು? ಮತ್ತು ಅಲ್ಲಿ ಅರ್ಬಿ ತಗೊಳಕ್ಕೆ ಹೊಂಟೇವಿ. ಪಾರ್ವತಿಗೂ ಎಂಥ ಸೀರೆ ಬೇಕಂತ ಸೀರೆ ತೊಗೋತಾಳ ಅಂತ ನಮ್ಮ ಪಾರ್ವತಿ ಅವ್ರ ಅತ್ತಿಗೂ ಬರಕ್ಕೆ ಹೇಳಬೇಕಿತ್ತು. ಯಪ್ಪ, ಹೋದ್ಸಲ ಫೋನ್ ಹಚ್ಚಿ ಬರೀ ಪಾರ್ವತಿಗಷ್ಟೇ ಹೇಳಿಬಿಟ್ಟೇನಿ, ನಂದು ತಪ್ಪರಿಪ್ಪ. ಅದಕ್ಕೆ ಫೋನ್ ಹಚ್ಚಿ ಒಂದು ಮಾತು ಅವ್ರ ಅತ್ತಿಗೂ ಕೊಡು, ಮಾವಾರಿಗೆ ಕೊಡು, ಮನ್ಯಾಗ ಅವ್ರಿಗೆ ಎಲ್ಲರಿಗೂ ಕೊಡು ಅಂತೇಳಿ ಫೋನ್ ಕೊಡಿಸಿ ತೊಗೊಂಬರ್ಬೇಕ್ರಿ ಸೀರೆನ. ಏನಂತೀರಿ? ಅದಕ್ಕೆ ಅವ್ರನ್ನೂ ಕರ್ಕೊಂಡು ಹೋಗಿ ಸೀರೆ ತರ್ಬೇಕು. ಮತ್ತು ಈಗ ಮದುವೆಗೆ ಮತ್ತೆ ಸೀರೆ ತರ್ಲಾರ್ದಂಗೆ ಇರ್ತೀರಿ. ಹೌದು, ಎಲ್ಲರಿಗೂ ಸೀರೆ ತೊಗೋಬೇಕು. ಈಗ ಸೀರೆ ಯಾರ್ಯಾರಿಗೆ ಒಂದು ಲೀಸ್ಟ್ ಮಾಡಿದ್ರಕ್ಕಿತ್ತು ನೋಡು. ಲಕ್ಷ್ಮಿ, ಒಂದು ಬುಕ್ ಪೆನ್ನ ತೊಗೊಂಬರೋದು ಏನೇನು ಬೇಕು ಮದುವೆಗೆ ಅಂತೇಳಿ ಎಲ್ಲ ಹೇಳ್ತೇನೆ. ಅದ್ರದಷ್ಟು ಒಂದು ಲೀಸ್ಟ್ ಮಾಡಿದ್ರಾತು. ಹ್ಞೂ ತೊಗೊಂಬರ್ತೀನಿ. ಹೇಳಪ್ಪ. ಮೊದಲು ನನಗೆ ಬರ್ಕೋ. ನನಗೆ ಈ ಸಲ ಮಾತ್ರ ನಿಮ್ಮ ಲಗ್ನಕ್ಕೆ ಒಂದು ಚಲೋದು ಇದು ಆಗ್ಬೇಕು ನೋಡಿ. ಅದು ಒಂದು ಮೊಣಕಾಲು ಮುರಿ ಸೀರೆರ ಇಲ್ಲ ಇಳಕಲ್ ಸೀರೆರ. ಆ ಮೊಮ್ಮಗಳ ಲಗ್ನದಾಗ ಇವ್ಗೂ ಹುಷಾರಿದ್ದಿದ್ದಿಲ್ಲ, ಅವರ ಎಲ್ಲ ಖರ್ಚು ನಿಭಾಯಿಸಾತಿದ್ರು. ನಾನು ಯಾವುದು ಸೀರೆ ಗೀರಿ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಸಲನಾರ ಒಂದು ಚಲೋ ಸೀರೆ ಆಗ್ಬೇಕು ನನಗೆ. ಒಂದು ಕಮ್ಮಿ ಅಂದರೂ ಭಾಳ ಹೈಯೆಸ್ಟ್ ರೇಟಿಂದ ಬೇಕು ನನಗೊಂದು 2,000 ರೂಪಾಯಿ ಮಟ. ಅಯ್ಯೋ ಅಜ್ಜಿ, ಆಯ್ತು ಸೀರೆ ಬರ್ಕೋತೀನಿ. 2,000 ರೂಪಾಯಿ ದೊಡ್ಡ ರೇಟೇನು ಅಜ್ಜಿ? ಆಯ್ತು ತಗೊಳ್ಳವಂತಿ, ತಗೋ ಒಂದು ಸೀರೆ. ಮತ್ತೆ ಹೇಳ್ರಿ, ಪಟ ಹೇಳ್ರಿ. ಇದು ನಂದು ಬಿಡ ಲೆಕ್ಕನ ನಿಂದು. ನಿನ್ನ ಸೀರೆ, ದಾರಿ ಸೀರೆ, ಎಂಗೇಜ್ಮೆಂಟ್ ಸೀರೆ, ಮದುವೆ ಸೀರೆ ಎಲ್ಲ ಹುಡುಗನ ಮನೆ ಕಡೆದವ್ರು ನೋಡ್ಕೋತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ನೀನು ಅಲ್ಲಿ ಹೋದಾಗ ಉಡಾಕದು ಚಂದ ಸೀರೆ ಬೇಕಲ್ಲ, ಚೂಡಿದಾರ್ ಬೇಕಲ್ಲ. ಮತ್ತೆ ಈಗ ಅವ್ರಿಗೆ ಅಲ್ಲೇ ಇಲ್ಲೇ ಹೋದಾಗ ಮಾಡಿದಾಗ ಹಳೆ ಹಾಕ್ಕೊಂಡಿರ್ತೀಯನ, ಏನು ಅನ್ಕೋಬೇಕು? ಎಂಥವ್ ನಮ್ಮನೆ ಈಗೇನ ಬಿಡು ಎಂತೆಂಥವ್ರು ಹಾಕೋತಿ ನಡಿತೈತಿ. ಅಲ್ಲಿ ಹಂಗಲ್ಲ, 16 ಮಂದಿ ಬರೋರು ಹೋಗೋರು, ಹೊರಗೆಲ್ಲ ಅಡ್ಡಾಡಕ್ಕೆ ಮಾಡಕ್ಕೆ ಅವ್ರ ಜೊತೆಗೆ ಅವ್ರ ತಕ್ಕಂಗೆ ಇರ್ಬೇಕಲ್ಲ. ಮತ್ತೆ ಓಹೋ ಏನ ಸಂತಿ ನಡೆಯಕತ್ತತಿ? ಬರ್ರಿ ಮದ್ವಿಗೆ ಯಾರ್ಯಾರಿಗೆ ಸೀರೆ ತರ್ಬೇಕು ಏನು ಎತ್ತಂತ ಬಸ್ತಾ ಅದಾಳ. ನೀನು ಹಿಂಗೆ ಮಾಡ, ಒಂದು 5 ಚಲೋ ಸೀರೆ ತೊಗೊಂಬಿಡು. ಹಂಗ ಜೊತೆಗೆ ಚೂಡಿದಾರನ್ನು ತಗೋ. ಅಲ್ಲ ಬ್ಯಾಡ ಬಿಡ, ಸೀರೆ ಇರಲಿ. 4 ಮಂದಿಯಾಗ ಮದುವೆ ಆದ ಹೊಸ್ತ್ರಾಗ ಚಂದ ಸೀರೆ ಉಟ್ಕೊಂಡು ಹೊರಗೆ ಹೋದ್ರೆ ಚಂದ ಕಾಣ್ತತಿ. ಅದೇನು ಮದುವೆ ಆದ್ಬಿಟ್ಲಿ ಇದನ್ನು ಚೂಡಿದಾರ ಸೀರೆ ಹಾಕೊಂಡು ನಿಂತತಿ ಅಂತ ಅನ್ನಂಗಿಲ್ಲ. ಶಾಂತಕ್ಕ ಯಾ ಕಾಲದಾಗದಿ ಬಗಲ್ ಬಂಡಿ ಜಂಪರ್ ತೊಟ್ಕೊಂಡು ಸೀರೆ ಉಟ್ಕೊಂಡ್ ಬಂದಾಗ ಅನ್ಕೊಂಡ್ಬಿಟ್ಟೆ ನಾನು, ಅವ್ರ ಹುಡುಗಿ ಅವ್ರ ಮನ್ಯಾಗ ಹೆಂಗದಾರ ಅಂತೇಳಿ. ಪ್ಯಾಸನ್ ಅದಾರ ಶಾಂತಕ್ಕ ಅವರು. ನಿಮ್ಮ ಊರೊತ್ತು ಸೀರೆ ಉಡ್ಸ್ಕೊಂಡು ನಿಂತ್ರ ಅವ್ರ
ಅದಕ್ಕೆಲ್ಲ ಇಷ್ಟಪಡೋದಿಲ್ಲ. ನಾ ಹೇಳ್ತೇನಲ್ಲ ಶಾಂತಕ, ನಿಂಗೆ ಗೊತ್ತಾಗೋದಿಲ್ಲ. ಒಂದು 4 ಚಲೋ ಚಂದನ ಮಸ್ತ್ ಚೂಡಿದಾರ, ಒಂದು 4 ಚಂದನ ಸೀರೆ. ಅದು ದಡಿ ಸೀರೆ ತಗೋಬೇಡ, ಪ್ಯಾಸನ್ ಸೀರೆ ತಗೋ. ವರ್ಕ್ ಇರೋಂಥದ್ದು ಪ್ಯಾಸನ್ ಹಿಂಗೆ ಒಂಟಿ ಸ್ಪಿನ್ನ ಮಾಡ್ಕೊಂಡು ಹಿಂಗೆ ಬಿಟ್ಕೊಳ್ಳೋ ಅಂಥವು ಚಲೋ 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 ತಗೋ. ಆ ಚೂಡಿದಾರನೂ ಅಷ್ಟೇ ಆದಷ್ಟು ನಾ ಹೇಳ್ತೇನಲ್ಲ, ಈ ಜಗ್ಗಟ್ಟು ಜಗಮಗ ಅಂತ ಡಿಸೈನ್ ಇರೋ ತಗೋಬೇಡ. ಏನು ಸಿಂಪಲ್ ಇರ್ಬೇಕು. ಒಂದೊಂದು ಚೂಡಿದಾರ ರೇಟ್ 2,2 ಸಾವಿರ ರೂಪಾಯಿ ಇರ್ಬೇಕು. ಆ ರೀತಿ ಒಂದು 4 ಚೂಡಿದಾರ ತಗೋ ಲಕ್ಷ್ಮಿ. ಸಿಂಪಲ್ ಇರ್ಬೇಕು, ಅಗದಿ ಲಾಂಗ್ ಇರ್ಬೇಕು, ಕಟ್ಟಿರ್ಬಾರ್ದು ನೋಡಿ ನಡಕ. ಸರಿ ಗಿರ್ಜಕ್ಕರೆ. ಮತ್ತೆ ನಿಮ್ಮದೆಲ್ಲ ಬಿಡ್ರಿ, ಅಲ್ಲಿ ಹೋದಾಗ ಯಾವ್ದಾರು ತಗೊಳ್ಳುವಂತೆ ಮೊದಲು ಅವ್ರದ್ದೆಲ್ಲ ಲೆಕ್ಕ ಹಾಕ್ರಿ. ಪಾರ್ವತಿಗೊಂದು ಚಂದನ್ ಸೀರೆ ಹಾಕಿದ್ ಲೆಕ್ಕ ಬಿಟ್ರೆ ಅವ್ರ ಅತ್ತಿಗೊಂದು ಚಂದನ್ ಸೀರೆ, ಅವು ಕಮಲವ್ವ ಮತ್ತು ಅವರು ಅದಾರ ಏನೋ ಯಾರು ಗೊತ್ತೀಗ ಮನೆ ಹಿರಿಯಾಳಿಗೆ ಅವ್ರೆ. ಈಗ ಪಾರ್ವತಿಯವ್ರ ಅತ್ತಿ ಬದುಕಿದ್ರೆ ನಾವು ಕೊಡ್ತಿದ್ವಿ ಇಲ್ಲ, ಹಂಗೆ ಇವರೇ ಅಕ್ಕಾದ್ರೇನು ಮನೆ ಹಿರಿಯಾಳಿದ್ದಂಗೆ ಇವ್ರು ಒಂದು ಸೀರೆ ಚಲೋ ಕೊಡ್ಬೇಕು. ಆಮ್ಯಾಗ ಒಂದು 2 ಸೀರೆ, ಆಮೇಲೆ ಅಶ್ವಿನಿಗೆ ಒಂದು ಜೊತೆ ಚಂದನ್ ತಗೋ ಅಂತ ಹೇಳ್ಬೇಕು. ಆಕೆಗೂ ಕೊಡಿಸ್ಬೇಕ್ರಿ. ಯಾಕಂದ್ರೆ ನಾವು ಪಾಪ ಅವ್ರಿಗೆ ಇದನ್ನೇ ಮಾಡಿಲ್ಲ, ಏನು ಕೊಟ್ಟೇ ಇಲ್ಲ, ಮಾಡೇ ಇಲ್ಲ. ಹೌದಿಲ್ಲ, ನಮ್ಮ ಮನೆಯವರು ಅವರು ನಾವೆಲ್ಲ ಒಂದೇ. ಅರ್ವಿ ಹಾಕ್ಸೋತ್ಲೆ ನಾವು ಅಷ್ಟೇ ಹೆಂಗೆ ಹಾಕಿಸ್ಕೊಳ್ಳೋದು ಬೇಡ. ಅವಕಿಗೆ ಒಂದು ಚಂದನ್ ಡ್ರೆಸ್, ಅರವಿಂದಿಗೆ ಒಂದು ಜೋಡಿ ಅರ್ವಿ ತೊಗೊಳ್ಬೇಕು, ಆಮೇಲೆ ಪಾಟೀಲ್ ಅಣ್ಣಾರಿಗೆ ಒಂದು ಜೋಡಿ ಅರ್ವಿ ತಗೋ ಅಂತ ಹೇಳ್ಬೇಕು. ಒಟ್ಟು ನಾವು ಇಷ್ಟು ನಮ್ಮ ಮನೆ ಅವ್ರ ಮನೆ 2 ಮನೆಗೂ ಅರಿವಿ ಹಾಕಬೇಕು. ಹೊರಗಿನ ಮಂದಿಗೆ ಅಂದರೆ ನಮ್ಮ ಅಣ್ಣನ ಹೆಂಡತಿಗಷ್ಟೇ. ಆ ಅಣ್ಣಗೆ ಏನಿಲ್ಲ, ಬೇಡ ನಡೀತೈತಿ. ಅಣ್ಣ ಹೆಂಡತಿಗೆ ಒಂದು ಸೀರೆ ಕೊಡ್ಬೇಕು. ಅಲ್ಲ ಶಾಂತಕ್ಕ, ನಮಗೆ ಗಂಡು ಮಕ್ಕಳು ಮದುವೆ ಮಾಡಕತ್ತೀರ, ಎಲ್ಲರಿಗೆ ಅರಿವಿ ಸೀರೆ ತರಕ. ಹೆಣ್ಣು ಹುಡುಗಿ ಲಗ್ನ ಮಾಡಕತ್ತೀರವ, ತರಲಿಲ್ಲ ಅಂದ್ರೂ ನಡೀತೈತಿ. ನಮ್ಮನೆ ಮತ್ತೆ ಯಾವ್ದವ ಗಿರ್ಜಿ, ಈಕಿನ ಹೆಣ್ಣು ಈಕಿನ ಗಂಡಿಗೆ. ಪಾರ್ವತಿ ಲಗ್ನ ಅಂತೂ ಆಗೋತು, ಖರ್ಚು ಆಗಲಿಲ್ಲ, ಏನು ಭಾಳ ನಮ್ಗೆ ಇದೂ ಆಗಲಿಲ್ಲ. ಅದಕ್ಕೆ ಲಕ್ಷ್ಮಿ ಲಗ್ನದಾಗರ ಎಲ್ಲ ಮಾಡೋಣ ಅಂತೇಳಿ. ಈಗ ಈಕಿ ಲಗ್ನ ಆಯ್ತಂದ್ರೆ ಮತ್ತೆ ನಮ್ದೇನೈತಿ ಹೇಳಿದ ಮುಗೀತು. ಕುಬ್ಸ ಒಂದು ಐತಿ, ಕುಬ್ಸ ಹೆಂಗ ಏನೋ ದೇವ್ರು ನಡೆಸ್ಕೊಟ್ಟಂಗೆ ಅವಾಗ ಮುಂದೆ ನೋಡೋದು. ಈಗ ಮಾತ್ರ ಏನು ಬೇಡ. ಈಕಿ ಲಗ್ನನೇ ಗಂಡು ಮಕ್ಕಳ ಲಗ್ನಕ್ಕಿಂತ ಜೋರಾಗಿ ಮಾಡ್ಬೇಕಷ್ಟೇ. ಅದಕ್ಕೆ ಸೀರೆ ತರ್ಬೇಕಂತ ಮಾಡೀನಿ, ಸುಮ್ಮನೆ ಬರ್ಕೊಂಡೇನೆ. ಒಂದು 2 3 ಇವೆಲ್ಲ ನಾ ಹೇಳಿದ್ ಗೊತ್ತಲ್ಲಿಗೆ ಬರ್ಕೊ. ಅವನ್ನೆಲ್ಲ ತಿರ್ಕೊ, ರೊಕ್ಕ ಇವತ್ತಿಷ್ಟು ಮಂದಿ ಅಂತ ಬರ್ಕೊ. ರೊಕ್ಕ ಏಕ ಎಲ್ಲ ಅಲ್ಲೇ ಹೋದ್ಮೇಲೆ ನೋಡೋಣ. ಆಮೇಲೆ ಮತ್ತೆ ಯಾರು ಗಿರ್ಜಿ ಬಂದು ಸೀರೆ ಆಗ್ಬೇಕು ಮತ್ತಷ್ಟೇ. ಗಿರ್ಜಿ ಹೊರಗೆಲ್ಲಿ ಬಾಯಿ ಬಿಡಕ್ಕೆ ನಿಂಗಟ್ಟ ತರ್ತೀನಿ. ಮತ್ತು ಒಬ್ರಿಗೆ ತಂದು ಒಬ್ರಿಗೆ ಬಿಟ್ರೆ ಅಂತ ಮತ್ತೆ ಓಣ್ಯಾಗ ಅದೊಂದು ರಾಡಿ. ಅದಕ್ಕೆ ನಂಗೊಂದು ಹಿಂಗೊಂದು. ಆಮೇಲೆ ಈಕಿಗೆ ಅಮ್ಮಗೆ ನಮ್ಮ ಅತ್ತಿಗೆ ಇಷ್ಟು ಮಂದಿ ಅಲ್ಲ ನಮ್ಮ ಬಳಗ ಅಂತಂದರೆ ಈಗ ಇಷ್ಟು ಮಂದಿ ಕೊಡೋದಪ್ಪ. ಮತ್ತಿನ ದೂರದ ಸಂಬಂಧ ಅದಾರ. ಅವರಿಗೆಲ್ಲ ಲಗ್ನ ಪತ್ರಿಕೆ ಹಂಚಿದ್ರೆ ಸಾಕು. ಅದ್ರಾಗ ಒಂದು 4 ಮಂದಿ ಹಿರಿಯರು ಅದಾರ ರೀ. ಅವ್ರಿಗೆ ಒಂದು ಕಾಟನ್ ಸೀರೆ ಆಗ್ಬೇಕು, ಒಂದು 4 ಸೀರೆ. ಅವು ಸೀರೆ ತರುವಂತಂದು ಕೊಡ್ಬೇಕಾಗೈತೆ ಅವ್ರಿಗೆ. ಬೀಗಿತ್ತಿ ಸೀರೆ ಅದೊಂದು ಆಗ್ಬೇಕ್ರಿ. ಬೀಗ್ತಿಗೊಂದು ಸೀರೆ, ಬೀಗ್ರಿಗೊಂದು ಜೊತೆ ಚಂದನ ಅರಿವಿ ಅಷ್ಟೇ. ಮತ್ತು ಅವ್ರ ಅಣ್ಣ ತಮ್ಮಗಳೆಲ್ಲ ನಮ್ಗೆ ಸಂಬಂಧ ಬರಲ್ಲ. ಹುಡುಗ ಆ ಸೇರ್ವಾನೆ ಏನು ಸುಟ್ಟು ಬಿಟ್ಟು ತೊಗೋತಾನೋ ಏನು ಎಂಥ ಡ್ರೆಸ್ ತೊಗೋತಾನೋ ಅದಕ್ಕೆ ನೋಡ್ಬೇಕು. ಅಂದಂಗೆ ಲಕ್ಷ್ಮಿ, ಇಷ್ಟು ಮಂದಿಗೆ ಅರಿವಿ ಅಂತಂದರೆ ಎಷ್ಟು ಆಗ್ಬೋದು ಅಂದಾಜು? ಅವ ಇಷ್ಟು ಮಂದಿಗೂ ಅರಿವಿ ಅಂದರೆ ಹೆಚ್ಚು ಕಮ್ಮಿ ನನಗನ್ಸ ಮಟ್ಟಿಗೆ ಅಂದರೆ ಈಗ ಅತ್ತೆಯರಿಗೆ ತೊಗೊಳ್ಳೋ ಸೀರೆ ಅವ್ರೇನು 1,000 ರೂಪಾಯಿ 2,000 ರೂಪಾಯಿ ತೊಗೋತಾರಂತ ನಂಗೆ ಗ್ಯಾರಂಟಿ ಇಲ್ಲ. ಎಷ್ಟು ತೊಗೋತಾರೋ ಗೊತ್ತಿಲ್ಲ. ಅವ್ರದ್ದೊಂದು ಲೆಕ್ಕಕ್ಕೆ ಒಂದು 5,000 ರೂಪಾಯಿ ಹಿಡಿಬೇಕು ನಾವಲ್ಲ. ಒಂದು 5,000 ರೂಪಾಯಿ ಸೀರೆ ತೊಗೋಬೋದು ಅವರು. ಮತ್ತು ಅವ್ರೀಗ ಯಾವ ರೇಂಜಿನಾಗ ತೊಗೋತಾರೆ ಅದೇ ರೇಂಜಿನಾಗ ನಿಮಗೂ ಕೊಡ್ತಾರೆ. ಅದು ಬೇರೆ ಮಾತು. ಇಷ್ಟು ಮಂದಿ ಅಂದರೆ 1 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ಬೇಕಾಗ್ಬೋದೇನವ. 1 ಲಕ್ಷ ರೂಪಾಯಿ ಬೇಕಾಗ್ಬೋದು ಬರೀ ಬಟ್ಟಿಗೆ. ಮಗಳೇ ಹೋಗ್ಲಿ, 1 ಲಕ್ಷ ಯಾಕೆ 1.5 ಲಕ್ಷ ಹೋಗ್ಲಿ. ಅರ್ಬಿ ಮಾತ್ರ ಭಾಳ ಚಂದನು, ಅವ್ರಿಗೂ ಖುಷಿ ಆಗುವಂಥದ್ದು. ನೀನು ಯಾರಿಗೆ ಏನು ಕಡಿಮೆ ಆಗಬಾರ್ದು, ಹಂಗೆ ಚಂದಾಗಿ ಅರ್ಬಿ ತೊಗೊಲಿ. ಹುಡುಗ ಅವಂಗೆ ಅದು ಎಂಥ ತುಟ್ಟಿ ಅರ್ಬಿ ತೊಗೋತಾನೆ ತೊಗೊಲಿ. ತೊಗೊಂಡಿಂದ ಅದು ಮದುವೆಯಾಗ ಹುಡುಗಿ ಮನೆ ಕಡೆದ್ರೆ ಚಲೋ ಕೊಟ್ಟಾರಪ್ಪ ಅನ್ಬೇಕು ಯಾರಾದರೂ. ಅಂಥ ಅರ್ಬಿ ತೊಗೋಬೇಕು ನೋಡು. ಏನು ಆಮೇಲೆ ರೀ ಬಂಗಾರದ್ದು ಹುಡುಗೊಂದು ಚೈನ ಉಂಗುರ. ಆಮೇಲೆ ನಮ್ಮ ಪಾರ್ವತಿ ಹೆಣ್ಣು ಹುಡುಗಿ ಐತಲ್ಲ ಅದಕ್ಕೊಂದು ಚಂದಂದು ಒಂದು ತೊಲಿದು ಸಿಂಪಲ್ ಆಗಿರುವಂಥ ಚಂದ ಕಾಣೋ ಒಂದು ನೆಕ್ಲೆಸು. ಆಮೇಲೆ ಆ 2 ಹುಡುಗರಿಗೆ ಒಂದೊಂದು ಚಂದನ್ ಚೈನ ಒಂದೊಂದು ತೊಲಿದು 3 ತೊಲೆ ಆಕತಿ. ಏನಂತೀರಿ? ಬರೇ 3 ತೊಲೆ ಅಂತಂದ್ರೆ ಒಂದು ಹೆಚ್ಚು ಕಮ್ಮಿ ಅಂದ್ರೆ ಒಂದು 4 ಲಕ್ಷ ರೂಪಾಯಿ ಮುಟ್ಬೋದು 3 ತೊಲಿಗೆ. 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿರೋದು ನಾನು. ಆಕಿಗೆ 10 ಲಕ್ಷ, ಈಕಿಗೆ 10 ಲಕ್ಷ ಖರ್ಚು ನಂದಿರತ್ತೆ ಆಗ. ಇನ್ನು 6 ಲಕ್ಷ ಉಳಿತೈತಿ. ಪಾರ್ವತಿಗೆ ಒಂದು ಚಂದಂದು ಒಂದು ಲಾಂಗ್ ಕುತ್ತಿಗೆಯಿಂದ ಕೆಳಗೆ ಮಟ್ಟ ಬರುವಂಗೆ ಒಂದು ಲಾಂಗ್ ನೆಕ್ಲೆಸ್ ತಂದ್ಬಿಡೋಣ 6 ಲಕ್ಷ ರೂಪಾಯಿಗೆ. ಏನಂತೆ? ಹೌದಿಲ್ಲ? 10 ಲಕ್ಷ ರೂಪಾಯಿ ಆಕಿ ಕೊಟ್ಟಂಗಾತು, 10 ಲಕ್ಷ ರೂಪಾಯಿ ಈಕಿ ಮದ್ವೆ ಖರ್ಚು ಮಾಡ್ದಂಗೆ ಆತ. ಅಲ್ಲ, ಈಕಿ ಮದ್ವೆಗೆ 10 ಲಕ್ಷ ಹೋಗಲ್ಲ. ಒಂದು ಸ್ವಲ್ಪ ಬಂಗಾರ ಸಣ್ಣ ಪುಟ್ಟ ಎಲ್ಲ ಈಕಿಗೂ ಕೊಡಿಸ್ಬೇಕಲ್ಲಪ್ಪ. ಲಕ್ಷ್ಮಿ, ನೀನು ತಾಳಿ ಚೈನ್ ನೋಡುವ ತೊಗೊಳೋ ಕೈಲೇ ಒಂದು ಗಟ್ಮುಟ್ಟು 4 ತೊಲಿ 5 ತೊಲಿ ತಾಳಿ ಚೈನೇ ತೊಗೊಂಡ್ಬಿಡು. 4 ತೊಲೆ 5 ತೊಲೆ ಅಂದ್ರಪ್ಪ ಒಂದು 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಖರ್ಚಾಕೈತಿ. ಆಗ್ಲೇವಾ? ಆಗಲಿ. ಉಳ್ದಿದ್ದು 4 ಲಕ್ಷ ರೂಪಾಯಿ ಇರ್ತೈತಿ. 4 ಲಕ್ಷ ರೂಪಾಯಿಗೆ ಒಂದು ಮದ್ವೆಗೆ ಎಷ್ಟು ಖರ್ಚಾಕೈತೆ ಆಗಲಿ ನೋಡೋಣ. ಉಳ್ದಿದ್ರೊಳಗೆ ಮತ್ತು ನಿನಗೂ ಒಂದು ನೆಕ್ಲೆಸ್, ಒಂದು ಜೊತೆ ಕಿವ್ಯಾನು ಅವೆಲ್ಲ ಇದು ಏನದು ಕಿವ್ಯಾಂದಂತರೂ ಅದಾವು, ತೊಗೊಂಡಿದ್ದು ಹೊಸವೇ ಅದಾವು. ನೆಕ್ಲೆಸ್ ಒಂದು ತೊಗೋ, ಅದಕ್ಕೆ ಮ್ಯಾಗ ಮತ್ತೆ ರೊಕ್ಕ ಕೊಟ್ರಾತು. ಏನು ತೊಗೊರವ ತಗೋ.
ಅಪ್ಪ ತಾಳಿ ಚೈನು 4 ತೊಲಿದ್ ಸಾಕು. ನಂಗೆ 5 ತೊಲಿ ಎಲ್ಲ ಬೇಡ, 4 ತೊಲಿ ಸಾಕು. 4 ತೊಲಿ ತಾಳಿ ಚೈನು, ಒಂದು ತೊಲಿ ನಕ್ಲೆಸ್ ಸಾಕಪ್ಪ, ಮತ್ತೇನು ಬೇಡ. ನಂಗೆ ಕಿವ್ಯಾನು ಅದಾವು, ಅಷ್ಟೇ ಸಾಕು ಮದುವೆಗೆ. ಏನಪ್ಪ? ಸರಿಮ್ಮ, ಆಯ್ತು, ಹಂಗೆ ಮಾಡು. ಈಗ ಇವೆಲ್ಲ ಆತಲ್ಲ, ಹಂಗಾರೆ ಹುಡುಗನ ಮನೆಗೆ ಒಂದು ಫೋನ್ ಹಚ್ಚಿ ಹೇಳ್ಬೇಕು. ಆ ಫೋನ್ ಕೊಡಿಲಿ, ಅದ್ರಾಗ ರೊಕ್ಕ ಐತ ಇಲ್ಲ, ಇನ್ನಿಂದೆ ಫೋನ್ ಕೊಡಿಲಿ, ಎಲ್ಲರಿಗೆ ಫೋನ್ ಹಚ್ಚಿ ಕೊಡು. ಹಚ್ಚಿ ನಾನೇ ಹೇಳ್ತೀನಿ, ನಾಳೆ ಚಲೋ ದಿನ ಆಯ್ತು ಗುರುವಾರ, ಹೋಗಿ ಬಡ ಬಡ ಅರ್ಬಿದು ಆಮೇಲೆ ಇದು ಬಂಗಾರ ತೊಗೊಳೋದು ಹಾಕೋದು ಮಾಡೋದು ಎಲ್ಲ ಮುಗಿಸ್ಕೊಂಬಂದ್ರಾತು. ಯವ್ವ, ನಿಂದು ಬೋರ್ಮಳ ಸರ ಅವಲೆಕ್ ಸರ ಐತಲ್ಲ ಅವೇ ಹಾಕೋ, ತೋಡೆ ಐತಲ್ಲವೇ, ಅದು ಪಿರಿಕಿ ಮುರಿದತಿ ಅಂದೆಲ್ಲ, ಅದನ್ನು ತೊಗೊಂಬಾಯಿಲಿ. ನಾಳೆ ಪಿರಿಕಿ ಹಾಕಿಸ್ಕೊಂಡು ಬಿಸ್ಕಿ ಹಾಕಿಸ್ಕೊಂಬರ್ತೀನಿ. ಮತ್ತು ಮದುವೆ ಆಗೇನು ಹಂಗಾಯ್ತೇನ, ಅದನ್ನು ಪಿರಿಕಿ ಹಾಕಿಸ್ಕೊಂಬರ್ತೇನೆ, ಹಾಕೋ ನೀನು. ಏನ್ರಿ, ನಾನು ನಮ್ದು ಇದು ಐತಲ್ಲ, ಅದು ಚಪ್ಲಾರ, ಅದು ಒಂಚೂರು ಪಾಲಿಸ್ ಮಾಡಿಸ್ಬೇಕ್ರಿ. ನನಗೆ ಎದಕ್ಕೆ ಸಿದ್ಧ ಏನು ಸಹಾಯ ಮುದುಕಿಗೆ? ಅವ್ರಿಗೆ ಸರ ಪದಕದ ಸರ ಎಲ್ಲ ನಮ್ಮ ಶಾಂತನ ಹಾಕ್ಕೊಲಿ, ತೊಡೆ ಗಿಡ ಎಲ್ಲ. ಏನು ಮದ್ವೆ ಹುಡುಗಿ ಅವ್ವ ಬೇಕಾದಷ್ಟು ಚಂದ ಕಾಣ್ತಾಳಂತ ಅವ್ರು ನೋಡ್ಲಿ. ನಂದು ಏನು ಸಹಾಯ ಮುದುಕಿ ಮೂಲ್ಯಾಗ ಬಂದತಿ ಕುಂತಿರ್ತೇನೆ. ನನಗೆ ಸಾಕಪ್ಪ ನನ್ನ ವಯಸ್ಸಿಗೆ. ಅದು ಅಲ್ಲದೆ ನಾನು ಹೆಗಲ ಮ್ಯಾಗೆಲ್ಲ ಸೆರಗೋತ್ಕೊಳಕ್ಕೆ ನಂಗೆ ಯಾಕೆ ಬೇಕು, ಅವೇನು ಕಾಣವಲ್ಲ ಮಾಡವಲ್ಲ. ಈಕೆ ಆದರೆ ಇನ್ನೂ ಎಲ್ಲರ ಕಡೆ ಓಡಾಡಿ ಮೊಳಕೆ ಅದು ಇದು ಮಾತಾಡ್ತಿರ್ತಾಳೆ. ಈಕಿನ ನೋಡ್ತಾರಪ್ಪ, ಏನು ಹಾಕ್ಕೊಂಡಾಳ ಏನು ಬಿಟ್ಟಾಳ ಅಂತೇಳಿ. ಅಲ್ಲೇ ಮೊದಲೇ ಅವ್ರ ದೊಡ್ಡ ಸಂಬಂಧ, ಅವ್ರ ಕಡೆ ಬಂದವರೆಲ್ಲ ಅದು ಎಷ್ಟು ಹೈಪೈ ಅದಾರ ಯಾರಿಗೆ ಗೊತ್ತು. ದೊಡ್ಡಸ್ತನ ಮಾಡ್ಕೊಂತೆಯೋ ಬಂಗಾರ ಇಲ್ಲ ಬೆಳ್ಳಿಲ್ಲ ಅನ್ಬಾರ್ದಲ್ಲ, ಎಲ್ಲ ಈಕಿನೇ ಹಾಕ್ಕೊಲಿ. ಆದರೂ ಶಾಂತಕ್ಕ ಏನಾರ ಅನ್ನ, ನಿಮ್ಮ ಅತ್ತೆ ದೇವರಂತ ಕೆವ ಪಾಪ ಸುಳ್ಳ ಅನ್ಬಾರ್ದಲ್ಲ, ಬಂಗಾರ ಕೊಡ್ತಾಳ ಅನ್ನೋ ವಿಚಾರ ಅಲ್ಲ. ಆದರೂ ಜೀವದಾಳ, ಒಟ ಒಟ ಅಂತಾಳ ಅನ್ನೋದಷ್ಟೇ. ಜೀವದಾಳ ಶಾಂತಕ್ಕ ನಿಮ್ಮತ್ತೆ.